So, students, in the last class we discussed about the polygenic inheritance, nothing but multiple genes control single character. ಇದು ಅಡಿಟಿವ್ ಇರುತ್ತೆ ಮತ್ತು ಕ್ವಾಂಟಿಟೇಟಿವ್ ಅಂದರೆ ಎಷ್ಟು ಡಾಮಿನೆಂಟ್ ಜೀನ್ಸ್ ಅದಾವ ಅಷ್ಟು ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ ಮೆಲನಿಂದು, ಡಾರ್ಕರ್ ದೇ ವಿಲ್ ಅಪಿಯರ್. ಎಷ್ಟು ಡಾಮಿನೆಂಟ್ ಜೀನ್ಸ್ ಕಮ್ಮಿ ಇರ್ತಾವೆ ದೇ ವಿಲ್ ಅಪಿಯರ್ ಲೈಟರ್. ಒಂದು ವೇಳೆ ಹೆಟೆರೋಜೈಗಸ್ ಇದ್ದರೆ ಇಂಟರ್ಮೀಡಿಯೇಟ್ ಫಾರ್ಮ್ ದ ಸ್ಕಿನ್ ಕಲರ್ ಇರುತ್ತೆ. ದಿಸ್ ಇಸ್ ವಾಟ್ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ವಿ ಡಿಸ್ಕಸ್ಡ್ ಇನ್ ಲಾಸ್ಟ್ ಕ್ಲಾಸ್. ಅದೇ ಥರ ಪ್ಲಿಯೋಟ್ರೋಪಿ ಅಂದರೆ ಇಟ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಮಲ್ಟಿಪಲ್ ಅಲಿಲಿಸಮ್. ಇಲ್ಲಿ ಸಿಂಗಲ್ ಅಲೀಲ್, ಒಂದೇ ಅಲೀಲ್ ವಿಲ್ ಎಕ್ಸ್ಪ್ರೆಸ್ 3 ಡಿಫ್ರೆಂಟ್ ಫಿನೋಟೈಪಿಕ್ ಕ್ಯಾರೆಕ್ಟರ್. ನಮಗೆ ಮೊದಲಿಂದಾನು ಮೆಂಡಲಿಯನ್ ಇನ್ಹೆರಿಟೆನ್ಸ್ ಪ್ರಕಾರ ಏನಿತ್ತು, 1 ಪೇರ್ ಆಫ್ ಫ್ಯಾಕ್ಟರ್ಸ್ ವಿಲ್ ಎಕ್ಸ್ಪ್ರೆಸ್ ಸಿಂಗಲ್ ಕ್ಯಾರೆಕ್ಟರ್. ಬಟ್ ಇಲ್ಲಿ ಪ್ಲಿಯೋಟ್ರೋಪಿಯಲ್ಲಿ ಏನಾಗುತ್ತೆ, ದ ಸಿಂಗಲ್ ಅಲೀಲ್ ಆರ್ ಎಕ್ಸ್ಪ್ರೆಸ್ಸಿಂಗ್ ಮಲ್ಟಿಪಲ್ ಟೈಪ್ ಆಫ್ ಕ್ಯಾರೆಕ್ಟರ್ ಅಥವಾ ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ಇದಕ್ಕೆ ಎಕ್ಸಾಂಪಲ್ ಸ್ಟಾರ್ಚ್ ಸಿಂಥಸಿಸ್ ಇನ್ ಪಿ, ದೆನ್ ಪಿನೈಲೋಕಿಟಿನೇರಿಯಾ, ಸಿಕಲ್ ಸೆಲ್ ಎನಿಮಿಯಾ ಲಾಸ್ಟ್ ಕ್ಲಾಸಲ್ಲಿ ಓದ್ಕೊಂಡಿದ್ದೀವಿ. ಈವನ್ ಸ್ಟಾರ್ಚ್ ಸಿಂಥಸಿಸ್ ಇನ್ ದ ಪಿ ಪ್ಲಾಂಟ್. ಇಲ್ಲಿ ಕ್ಯಾಪಿಟಲ್ ಬಿ ಇದ್ದರೆ ಮೋರ್ ಸ್ಟಾರ್ಚ್ ಲಾರ್ಜ್ ಸೈಜ್ಡ್ ಸೀಡ್ ಬರುತ್ತೆ. ಲೆಸ್ ಸ್ಟಾರ್ಚ್ ಯಾವಾಗ ಬರ್ತದ್ರೆ ಸ್ಮಾಲ್ ಬಿ ಇದ್ದಾಗ, ಮತ್ತು ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದ್ದರೆ ಇಂಟರ್ಮೀಡಿಯೇಟ್ ಸೈಜ್ಡ್ ಬಂತು. ಸೊ ಇಂಟರ್ಮೀಡಿಯೇಟ್ ಸೈಜ್ನ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕೂಡ ತೊಗೋಬೋದು. ಅಟ್ ದ ಸೇಮ್ ಟೈಮ್ ಇಲ್ಲಿ ಒಂದೇ ಪೇರ್ ಆಫ್ ಫ್ಯಾಕ್ಟರ್ ಕಂಟ್ರೋಲಿಂಗ್ ಲಾರ್ಜ್ ಸೈಜ್, ಸ್ಮಾಲ್ ಸೈಜ್, ಇಂಟರ್ಮೀಡಿಯೇಟ್ ಸೈಜ್ ಮೂರನ್ನು ಕಂಟ್ರೋಲ್ ಮಾಡೋದ್ರಿಂದ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಪ್ಲಿಯೋಟ್ರೋಪಿ ಎಕ್ಸಾಂಪಲ್. ಓಕೆ, ಅದರ ಜೊತೆಗೆ ನಾವು ಕೋಡಾಮಿನೆನ್ಸ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಬೋತ್ ಕ್ಯಾಪಿಟಲ್ ಬಿ ಆ್ಯಂಡ್ ಸ್ಮಾಲ್ ಬಿ ಬೋತ್ ಆರ್ ಎಕ್ಸ್ಪ್ರೆಸ್ಡ್ ಆಗುತ್ತೆ. ಸೊ ಇದನ್ನು ಕೋಡಾಮಿನೆನ್ಸ್ ಅಂತಲೂ ತೊಗೊತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ವಾಟ್ ಇಂಟರ್ಮೀಡಿಯೇಟ್ ಸೈಜ್ಡ್ ಸೀಡ್ ಬಂದಿರೋದನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಬೇಕು. ಆಮೇಲೆ ಒಂದೇ ಜೀನ್ ಕಂಟ್ರೋಲಿಂಗ್ 3 ಟೈಪ್ಸ್ ಆಫ್ ಕ್ಯಾರೆಕ್ಟರ್, ಲಾರ್ಜ್ ಸೈಜ್, ಸ್ಮಾಲ್ ಸೈಜ್ ಮತ್ತು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಇಂಟರ್ಮೀಡಿಯೇಟ್ ಸೈಜ್ ಮೂರನ್ನೂ ಫಾರ್ಮ್ ಮಾಡೋದ್ರಿಂದ ವಿ ಕ್ಯಾನ್ ಸೇ ಇಟ್ ಆಸ್ ಆಲ್ಸೋ ಪ್ಲಿಯೋಟ್ರೋಪಿ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್. ಸೊ ಇಲ್ಲಿಗೆ ನಮಗೆ ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಂದರೆ, ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್. ಓಕೆ, ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್ಗಿಂತಲೂ ಹಿಂದ್ಗಡೆ ನಾವೇನು ಓದ್ಕೊಂಡಿದ್ದೀವಿ ಅಂದರೆ ವಿ ಸ್ಟಡಿಡ್ ಅಬೌಟ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್. ಓಕೆ, ಮೆಂಡೆಲಿಯನ್ ಇನ್ಹೆರಿಟೆನ್ಸ್ ಒಳಗೆ ಮೆಂಡಲ್ ಮಾಡಿರೋ ವೈ ಪೈಸಮ್ ಸಟೈವಮ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಏನೆಲ್ಲ ಓದಿದ್ದೀವಿ ಅಂದರೆ, ವೈ ದ ಪೈಸಮ್ ಸಟೈವಮ್ ಅಥವಾ ಗಾರ್ಡನ್ ಪಿನ ಮೆಂಡಲ್ ಸೆಲೆಕ್ಟ್ ಮಾಡ್ದ. ವಾಟ್ ಎಕ್ಸ್ಪೆರಿಮೆಂಟ್ ಹಿ ಹ್ಯಾಸ್ ಡನ್ ಇಸ್ ಕಾಲ್ಡ್ ಆಸ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್. 2 ಥರದ ಹೈಬ್ರಿಡೇಷನ್ ಮಾಡಿದ, ಒಂದು ಮೋನೋಹೈಬ್ರಿಡ್ ಕ್ರಾಸ್ ಅಥವಾ ಮೋನೋಹೈಬ್ರಿಡ್ ಕ್ರಾಸ್, ಆಮೇಲೆ ಡೈಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸಿಂದ ನಮಗೆ 1 ಜೀನ್ ಇನ್ಹೆರಿಟೆನ್ಸ್ ಯಾವ ಥರ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ಮೋನೋಹೈಬ್ರಿಡ್ ಕ್ರಾಸ್ 2 ಲಾ ಕೊಟ್ಟಿದ್ದಾನೆ, ದಟ್ ಈಸ್ ಲಾ ಆಫ್ ಡಾಮಿನೆನ್ಸ್ ಆ್ಯಂಡ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ಆಮೇಲೆ ಡೈಹೈಬ್ರಿಡ್ ಕ್ರಾಸ್ನ ಯೂಸ್ ಮಾಡಿಕೊಂಡು ಈ ಹ್ಯಾಸ್ ಗಿವನ್ 2 ಜೀನ್ ಇನ್ಹೆರಿಟೆನ್ಸ್. 2 ಜೀನ್ ಇನ್ಹೆರಿಟೆನ್ಸಿಂದ 1 ಲಾ ಬರುತ್ತೆ, ದಟ್ ಈಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇಷ್ಟಾದ ನಂತರ ನಾನ್ ಮೆಂಡೇಲಿಯನ್ ಇನ್ಹೆರಿಟೆನ್ಸ್, ದಟ್ ಈಸ್ ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ ವಿಚ್ ವಿಲ್ ನಾಟ್ ಫಾಲೋ ದ ಮೆಂಡೇಲಿಯನ್ ಇನ್ಹೆರಿಟೆನ್ಸ್. ಅದರಲ್ಲಿ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮಿರ್ಬಿಲಿಸ್ ಜಲ್ಪಾ ಸ್ನ್ಯಾಪ್ಡ್ರ್ಯಾಗನ್, ಕೋಡಾಮಿನೆನ್ಸ್ ಎಬಿಒ ಬ್ಲಡ್ ಗ್ರೂಪ್ ಸಿಸ್ಟಮ್, ಮಲ್ಟಿಪಲ್ ಅಲಿಲಿಸಮ್ಗೆ ವಾಟ್ ಇಸ್ ದ ಎಕ್ಸಾಂಪಲ್ ಫಾರ್ ದ ಮಲ್ಟಿಪಲ್ ಅಲಿಲಿಸಮ್, ಎಬಿಒ ಬ್ಲಡ್ ಗ್ರೂಪ್ ಸಿಸ್ಟಮ್. ಪಾಲಿಜಿನಿಕ್ ಇನ್ಹೆರಿಟೆನ್ಸ್, ಸ್ಕಿನ್ ಕಲರ್ ಇನ್ ಮ್ಯಾನ್. ಪ್ಲಿಯೋಟ್ರೋಪಿಗೆ ಸ್ಟಾರ್ಚ್ ಸಿಂಥಸಿಸ್, ಫಿನೈಲೋಕಿಟಿನೇರಿಯಾ ಆ್ಯಂಡ್ ಸಿಕಲ್ ಸೆಲ್ ಎನಿಮಿಯಾ ಆರ್ ದ ಎಕ್ಸಾಂಪಲ್ಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಈ ಚಾಪ್ಟ್ರಲ್ಲಿ ಇಲ್ಲಿವರೆಗೂ ಒಂದು ಪಾರ್ಟ್, ಇಲ್ಲಿವರೆಗೂ ನಮಗೆ ವಾಟ್ ಈಸ್ ಜೀನ್, ನಥಿಂಗ್. ವಿ ನೋ ದ್ಯಾಟ್ ಓನ್ಲಿ ಮೆಂಡಲ್ ಸೆಡ್ ಫ್ಯಾಕ್ಟರ್ಸ್ ಆರ್ ಕಂಟ್ರೋಲಿಂಗ್ ಕ್ಯಾರೆಕ್ಟರ್, ಫ್ಯಾಕ್ಟರ್ಸ್ ನೌ ವಿ ಕಮ್ ಟು ನೋ ಇಟ್ ಆಸ್ ಅ ಜೀನ್. ಇವಾಗ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಾಟ್ ಇಟ್ ಕಮ್ಸ್, ಫಿಸಿಕಲ್ ಬೇಸಿಸ್ ಆಫ್ ಹೆರಿಡಿಟಿ ಹೇಳ್ತಾರೆ. ಫಿಸಿಕಲಿ ಕ್ಯಾರೆಕ್ಟರ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕಾಂಪೋನೆಂಟ್ಸ್ ಎಲ್ಲದವೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ವೈ ಮೆಂಡಲ್ ಡಿಸ್ಕವರಿ. ಭಾಳಷ್ಟು ದಿನ ಅವನು ಡೆತ್ ಆಗಿ ಭಾಳ ವರ್ಷ ಆದ ನಂತರ ನಮಗೆ ಮೆಂಡಲ್ದ ಡಿಸ್ಕವರಿ ತಿಳಿತದೆ. ಸೊ ರೀಡಿಸ್ಕವರಿ ಆಫ್ ಮೆಂಡಲಿಸಮ್ ಅಥವಾ ನಿಯೋ ಮೆಂಡಲಿಸಮ್ ಮಾಡ್ತಾರೆ 3 ಸೈಂಟಿಸ್ಟ್, ದಟ್ ಈಸ್ ಕಾರ್ಲ್ ಕೊರೆನ್ಸ್, ಟೆಸ್ಟ್ಮಾರ್ಕ್ ಆ್ಯಂಡ್ 3 ಸೈಂಟಿಸ್ಟ್ ವರ್ ಎಕ್ಸ್ಪ್ಲೇನ್ಸ್ ಅಬೌಟ್ ರೀಮೆಂಡಲಿಸಮ್, ರೀಡಿಸ್ಕವರ್ ಮಾಡ್ತಾರೆ. ಸೊ ವಿ ವಿಲ್ ಹ್ಯಾವ್ ಹಿಯರ್ ಕಾರ್ಲ್ ಕೊರೆನ್ಸ್, ಉಗೋ ಡಿವೆರಿಸ್ ಆ್ಯಂಡ್ ಟೆಸ್ಟ್ಮಾರ್ಕ್. ಫಸ್ಟ್, ವೈ ಡಿಡ್ ಮೆಂಡಲ್ ವರ್ಕ್ ರಿಮೇನ್ಸ್ ಅನ್ರೆಕಗ್ನೈಸ್ಡ್. ಈ ಕಾನ್ಸೆಪ್ಟನ್ನ ನಾವು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ಗೆ ಇಂಟ್ರೊಡಕ್ಷನ್ ಆಗಿ ತೊಗೋತೀವಿ. ಸೊ ನಮಗೆ ಫಿಸಿಕಲಿ ಕ್ರೋಮೋಸೋಮಿಂದಾನೇ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗೋದು ಅಂತ ಈ ಥಿಯರೀಸ್ ಒಳಗೆ ಗೊತ್ತಾಗ್ತದೆ. ಫಸ್ಟ್ ನಮಗೆ ಮೆಂಡಲ್ ವರ್ಕ್ ಎದಕ್ಕೆ ಅನ್ರೆಕಗ್ನೈಸ್ಡ್ ಇತ್ತು, ಇದನ್ನು ಇಂಪಾರ್ಟೆಂಟ್ ಕ್ವಶನ್ ಅದ ಸ್ಟೂಡೆಂಟ್ಸ್. ಮೋಸ್ಟ್ ಆಫ್ ದ ಟೈಮ್ ಥಿಯರಿಯಲ್ಲಿ ಕೇಳ್ತಾರೆ, ಯೂಶ್ವಲಿ ಫಾರ್ 3 ಮಾರ್ಕ್ಸ್, ಆ್ಯಂಡ್ ಅದ್ರ ಜೊತೆಗೆ ನೀಟಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ವೈ ಡಿಡ್ ಮೆಂಡಲ್ ವರ್ಕ್ ರಿಮೇನ್ ಅನ್ರೆಕಗ್ನೈಸ್ಡ್? Men that wired shock common, my time will yet come. ಏನು ಹೇಳಿದ್ದಾನೆ ಮೆಂಡಲ್ ಆಫ್ಟರ್ ಹಿಸ್ ಡಿಸ್ಕವರಿ, ದಟ್ ಈಸ್ he was born in 20 July 1822, 6th Jan 1884.
he has been died. So after his death, almost for the 16 years, his work was not recognized until 1900. 16 ಅವನ ಡೆತ್ ಆಗಿ 16 ವರ್ಷದವರೆಗೂ ಅದನ್ನು ರೆಕಗ್ನೈಸೇ ಆಗಿರಲ್ಲ. ಆ್ಯಕ್ಚುಲಿ ಈ ಹ್ಯಾಸ್ ಬಿನ್ ಡನ್ ಈಸ್ ವರ್ಕ್ ಇನ್ 1856ಇಂದ ಹಿಡ್ಕೊಂಡು 7 years ಈ ಹ್ಯಾಸ್ ಡನ್ ಲೈಕ್ ಅರೌಂಡ್ 1863ವರೆಗೂ ಈ ಹ್ಯಾಸ್ ಡನ್ ದ ವರ್ಕ್ ಆ್ಯಂಡ್ ಈ ಹ್ಯಾಸ್ ಪಬ್ಲಿಷ್ ದ ವರ್ಕ್. ಬಟ್ ಭಾಳಷ್ಟು ದಿವಸದವರೆಗೂ ಅವನ ವರ್ಕ್ ರೆಕಗ್ನೈಸ್ ಆಗಿರೋಲ್ಲ. ಲೇಟರ್ ಇನ್ 1900 3 scientists ಸಪ್ರೇಟ್ಲಿ, ಡಿ ವೆರಿಸ್, ಕಾರ್ಲ್ ಕೊರೆನ್ಸ್, ವ್ಯಾನ್ ಟೆಸ್ಟ್ಮಾರ್ಕ್, ಈ 3 ಜನ ಬೇರೆ ಬೇರೆ ಸೈಂಟಿಸ್ಟ್ಗಳು ಮೆಂಡಲ್ದ ಪೇಪರ್ಸ್ ಓದ್ಬಿಟ್ಟು ದೇ ವರ್ ರಿಯಲಿ ಸರ್ಪ್ರೈಸ್ಡ್. ಮೆಂಡಲ್ ಈ ನಮ್ಮ ಈರಾ 1900 ಅಥವಾ ಈ ಇರೋದಕ್ಕಿಂತಲೂ ಭಾಳ ಮುಂದ್ಗಡೆ ಯೋಚನೆ ಮಾಡಿ ಲಾಸ್ ಪ್ರೊಡ್ಯೂಸ್ ಮಾಡಿರ್ತಾನೆ ಆಲ್ರೆಡಿ. ಅವರು ಅವನ ಪೇಪರ್ ಓದ್ಬಿಟ್ಟು ದೇ ವಿಲ್ ಐಡೆಂಟಿಫೈಸ್ ಹಿಸ್ ವರ್ಕ್ ಆ್ಯಂಡ್ ದೆನ್ ಲೇಟರ್ ಹಿ ಹ್ಯಾಸ್ ಬಿನ್ ಡೆಸಿಗ್ನೇಟೆಡ್ ಆಸ್ ಅ ವಾಟ್ ವಿ ಕಾಲ್ ಇಟ್ ಆಸ್ ಫಾದರ್ ಆಫ್ ಜೆನೆಟಿಕ್ಸ್. ದೆನ್ ಹಂಗಿದ್ರೆ ವೈ ಡಿಡ್ ಮೆಂಡಲ್ ವರ್ಕ್ ರಿಮೇನ್ ಅನ್ರೆಕಗ್ನೈಸ್ಡ್? ದೇರ್ ಆರ್ ಸಮ್ ರೀಸನ್ಸ್. ಇದೆಲ್ಲನೂ ಎನ್ ಸಿ ಆರ್ ಟಿ ಒಳದಾಗ ಅದ ಸ್ಟೂಡೆಂಟ್ಸ್, ಎನ್ ಸಿ ಆರ್ ಟಿಯಲ್ಲಿ ಇರೋದೇ ಇದೆ. ಸೊ ಎದಕ್ಕೆ ಮೆಂಡಲ್ದ ವರ್ಕ್ ಅನ್ರೆಕಗ್ನೈಸ್ಡ್ ಇತ್ತು ಅನ್ನೋದಂದರೆ, ಕಮ್ಯುನಿಕೇಷನ್ ವಾಸ್ ನಾಟ್ ಈಸಿ ಎಟ್ ದಟ್ ಟೈಮ್. 1800 ಅಷ್ಟೊಂದು ಜರ್ನಲ್ಸ್ ಇದ್ದಿದ್ದಿಲ್ಲ, ಅಷ್ಟೊಂದು ಸೈಂಟಿಫಿಕ್ ಅಪ್ರೋಚ್ ಯಾವ್ಯಾವುದೋ ರಿಸಲ್ಟ್ ಬಂದಾಗ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಜರ್ನಲ್ಸ್ ಇದ್ದಿದ್ದಿಲ್ಲ. ಸೊ ಕಮ್ಯುನಿಕೇಷನ್ ವಾಸ್ ನಾಟ್ ಈಸಿ. ಸೆಕೆಂಡ್ ಅಂದರೆ ಅವನು ಕ್ರಾಸ್ ಮಾಡಿಬಿಟ್ಟು ಈಸ್ ಅ ಫಸ್ಟ್ ಪರ್ಸನ್ ಟು ಯೂಸ್ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಈಸ್ ಅ ಫಸ್ಟ್ ಪರ್ಸನ್ ಟು ಪ್ರೆಸೆಂಟ್ ದ ಸೈಂಟಿಫಿಕ್ ರಿಸಲ್ಟ್ಸ್ ಇನ್ ಅ ಸ್ಟ್ಯಾಟಿಸ್ಟಿಕಲ್ ಮ್ಯಾನರ್. ಆ ರೇಷೋ ಪುನೇಟ್ ಸ್ಕ್ವಯರ್ ಯೂಸ್ ಮಾಡಿಕೊಂಡು ರೇಷೋದಲ್ಲಿ ರಿಸಲ್ಟ್ನ ಪ್ರೆಸೆಂಟ್ ಮಾಡಿರೋದು ದಿಸ್ ಈಸ್ ಅ ಫಸ್ಟ್ ಪರ್ಸನ್. ಸೊ ಅವಾಗಿನ ಟೈಮ್ ಪೀರಿಯಡ್ದವ್ರಿಗೆ ಈ ಮ್ಯಾಥ್ಸ್ ಯೂಸ್ ಮಾಡಿಕೊಂಡು ಬಯಾಲಜಿ ರಿಸಲ್ಟ್ ಕೊಟ್ಟಿರೋದು ತಿಳಿದಿರೋದಿಲ್ಲ. ದಟ್ ಈಸ್ ದ ರೀಸನ್. ಈಸ್ ಮ್ಯಾಥಮೆಟಿಕಲ್ ಅಪ್ರೋಚ್ ವಾಸ್ ನ್ಯೂ ಆ್ಯಂಡ್ ಅನ್ಅಕ್ಸೆಪ್ಟಬಲ್ ಎಟ್ ದಟ್ ಟೈಮ್. Then the concept of genes, he was failed to express. This is a one mistake what it has. It was not possible for Team Yakava avaga that time. It was nothing known about anything chromosome or genes. He didn't physical basis of factor. He said that discrete factor control a character. And ಏನು ಹೇಳ್ತಾನೆ, discrete factors control the characters ಅಂತಾನೆ. ಸೊ ವೇರ್ ದೇ ಆರ್ ಎಕ್ಸಿಸ್ಟಿಂಗ್ ಫ್ಯಾಕ್ಟರ್ಸ್ ಎಲ್ಲಿರ್ತಾವ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿರಲ್ಲ. ದ ಕಾನ್ಸೆಪ್ಟ್ ಆಫ್ ಜೀನ್ಸ್ factors as a stable and discrete units could not explain the continuous variation. ಅದರ ಜೊತೆಗೆ ಮೆಂಡಲ್ ಏನು ಹೇಳಿರ್ತಾನೆ, ಫಸ್ಟ್ ಒನ್ ಪೇರ್ ಆಫ್ ಫ್ಯಾಕ್ಟರ್ಸ್ ವಿಲ್ ಕಂಟ್ರೋಲ್ ಅ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಆ್ಯಂಡ್ ದೀಸ್ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ನಿಯರ್ ಟು ದ ನೆಕ್ಸ್ಟ್ ಆ್ಯಂಡ್ ನೆಕ್ಸ್ಟ್ ಜನ್ರೇಷನ್ ವಿಲ್ ಎಕ್ಸ್ಪ್ರೆಸ್ ದ ಸೇಮ್ ಕ್ಯಾರೆಕ್ಟರ್. ಬಟ್ ಕ್ವಶನ್ ಏನು ಬರುತ್ತೆ, ಈ ಥರ ಇನ್ಹೆರಿಟೆನ್ಸ್ ಆಗ್ತಾ ಇದೆ ಅಂದರೆ ಎದಕ್ಕೆ ಸಮ್ ಆರ್ಗನಿಸಮ್ಸ್ ವಿಲ್ ಬಿ ಎಂಟೈರ್ಲಿ ಡಿಫ್ರೆಂಟ್ ದೆನ್ ದ ಅದರ್ ಆರ್ಗನಿಸಮ್? ಮೊದಲನೇದು ಫ್ಯಾಕ್ಟರ್ಸ್ ಎಲ್ಲದಾವ ಫಿಸಿಕಲಿ ಹೇಳೋದಿಲ್ಲ. ಸೆಕೆಂಡ್, ಯಾವ ರೀತಿ ಈ ವೇರಿಯೇಷನ್ ಅಥವಾ ಚೇಂಜಸ್ ಆಗ್ತಾವ ಇನ್ಹೆರಿಟ್ ಆಗುವಾಗ ಕ್ಯಾರೆಕ್ಟರ್, ಪೇರೆಂಟ್ಸ್ ಇದ್ದಂಗೆ ಆಫ್ ಸ್ಪ್ರಿಂಗ್ಸ್ ಇರಲ್ಲ. ದೇ ಆರ್ ನೆವರ್ ಗೋಯಿಂಗ್ ಟು ಬಿ ಎಕ್ಸಾಕ್ಟ್ಲಿ ಸೇಮ್ ಟು ದ ಪೇರೆಂಟ್ಸ್. ಸೊ ಯಾವಾಗ ಕ್ಯಾರೆಕ್ಟರ್ಸ್ ಚೇಂಜ್ ಆಗ್ತವೆ, ಹೌ ದಿಸ್ ಕಂಟಿನ್ಯೂಸ್ ವೇರಿಯೇಷನ್ಸ್ ವಿಲ್ ಅಕ್ಕರ್ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫೇಲ್ ಆಗಿರ್ತಾನೆ. ದೆನ್ ಈ ಕುಡ್ ನಾಟ್ ಗಿವ್ ಫಿಸಿಕಲ್ ಪ್ರೂಫ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಫ್ಯಾಕ್ಟರ್ಸ್. ಫಿಸಿಕಲಿ ಫ್ಯಾಕ್ಟರ್ಸ್ ಎಲ್ಲಿದಾವ, ಎಲ್ಲಿಂದ ಟ್ರಾನ್ಸ್ಫರ್ ಆಗ್ತಾವ ಅಂತ ಹೇಳಿರೋದಿಲ್ಲ. ಈ ಸೇಡ್ ಡಿಸ್ಕ್ರೀಟ್ ಫ್ಯಾಕ್ಟರ್ಸ್ ಬಟ್ ಇ ಡಿಂಟ್ ಎಕ್ಸ್ಪ್ಲೇನ್ ದ ಫಿಸಿಕಲ್ ಪ್ರೂಫ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಫ್ಯಾಕ್ಟರ್ಸ್. ಸೊ ದೀಸ್ ಆರ್ ದ 3 ರೀಸನ್ಸ್. ಒಂದನೇದ್ದು ಕಮ್ಯುನಿಕೇಷನ್ ವಾಸ್ ನಾಟ್ ಈಸಿ. ಅವನು ಜರ್ಮನ್ ಲ್ಯಾಂಗ್ವೇಜಲ್ಲಿ ಅವನ ರಿಸಲ್ಟ್ಸ್ ಕೊಟ್ಟಾನ, ಆ ಲ್ಯಾಂಗ್ವೇಜು ಅಥವಾ ಸೈಂಟಿಫಿಕ್ ಪೇಪರ್ಸು ಥ್ರೂಟ್ ದ ವರ್ಲ್ಡ್ ಡಿಸ್ಟ್ರಿಬ್ಯೂಟ್ ಆಗಿರೋಲ್ಲ. ಎರಡನೇದು ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಕ್ಸ್ನ ಯೂಸ್ ಮಾಡಿಕೊಂಡು ಬಯಾಲಜಿ ರಿಸಲ್ಟ್ಸ್ ಪ್ರೆಸೆಂಟ್ ಮಾಡಿರೋದು ಅವಾಗಿನ ಟೈಮ್ ಪೀರಿಯಡ್ದ ಸೈಂಟಿಸ್ಟ್ಗಳಿಗೆ ಅರ್ಥ ಆಗಿರೋದಿಲ್ಲ. ಮೂರನೇದಂದರೆ ಫ್ಯಾಕ್ಟರ್ಸ್ ಆರ್ ಸ್ಟೇಬಲ್ ಅದಾವ ಅಂತ ಹೇಳ್ತಾನೆ, ಬಟ್ ವೇರಿಯೇಷನ್ಸ್ ಎಲ್ಲಿಂದ ಬರ್ತಾವಂತ ಹೇಳೋದಕ್ಕೆ ಫೇಲ್ ಆಗಿರ್ತಾನೆ. ಆ್ಯಂಡ್ ಈ ಕುಡ್ ನಾಟ್ ಗಿವ್ ಫಿಸಿಕಲ್ ಪ್ರೂಫ್. ಫ್ಯಾಕ್ಟರ್ಸ್ ಫಿಸಿಕಲಿ ಎಲ್ಲದಾವ, ಸೆಲ್ ಒಳಗದಾವ, ಎಲ್ಲಿ ವೇರ್ ಎಕ್ಸಾಕ್ಟ್ಲಿ ದ ಫ್ಯಾಕ್ಟರ್ಸ್ ವಿಲ್ ಬಿ ಪ್ರೆಸೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡಿರೋದಿಲ್ಲ. ಸೊ ದೀಸ್ ಆರ್ ದ ರೀಸನ್ಸ್ ವೈ ಮೆಂಡಲ್ ವರ್ಕ್ ರಿಮೇನ್ ಅನ್ರೆಕಗ್ನೈಸ್ಡ್. reasons for the Mendel work remain unrecognized. These are the reasons students. ಇದನ್ನು ಥಿಯರಿಯಲ್ಲಿ ಪ್ರತಿ ಟೈಮ್ ಕೇಳ್ತಾರೆ. ಸೊ ಯು ರಿಮೆಂಬರ್ ಮೆಂಡಲ್ ಬೇಸಸ್ ಮೇಲೆ ಏನು ಬರ್ಬೋದಂದ್ರೆ, ಪೈಸಮ್ ಸಟೈವಮ್ನೇ ಎದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ, ಪೈಸಮ್ ಸಟೈಮ್ದೊಳಗೆ ಯಾವೆಲ್ಲ ಕ್ಯಾರೆಕ್ಟರ್ಸ್ 7 ಕ್ಯಾರೆಕ್ಟರ್ಸ್, ವಾಟ್ ಆರ್ ದ 7 ಕ್ಯಾರೆಕ್ಟರ್ಸ್ ಈ ಆಸ್ ಸೆಲೆಕ್ಟೆಡ್. ಅದಾದ ನಂತರ ನೆಕ್ಸ್ಟ್ ವೈ ಮೆಂಡಲ್ ವರ್ಕ್ ವಾಸ್ ನಾಟ್ ರೆಕಗ್ನೈಸ್ಡ್. ಈ ಥರ 3 ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಈಗ ರೀಡಿಸ್ಕವರಿ ಆಫ್ ದ ಮೆಂಡಲ್ ಲಾಸ್ನ ಏನು ಮಾಡಿದಾರಲ್ಲ ದ 3 ಸೈಂಟಿಸ್ಟ್, ಹುಗೋ ಡಿ ವೆರಿಸ್, ಕಾರ್ಲ್ ಕೊರೆನ್ಸ್, ವ್ಯಾನ್ ಚೆಸ್ಮಾರ್ಕ್.
ಸೊ ಈ ಮೂರು ಸೈಂಟಿಸ್ಟ್ ದೇ ರೀಡಿಸ್ಕವರ್ಡ್ ಆ್ಯಂಡ್ ದೇ ಹ್ಯಾವ್ ಗಿವನ್ ದ ನ್ಯೂ ಮೆಂಡಲ್ ಲಾಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಲಾ ಇಸ್ ಬೇಸ್ಡ್ ಅಪಾನ್ ದ ಮೆಂಡಲ್ ವರ್ಕ್ ದ ಪೇಪರ್ಸ್ ಎಲ್ಲ ಓದ್ಬಿಟ್ಟು ದೇ ವಿಲ್ ಟ್ರಾನ್ಸ್ಫಾರ್ಮ್ ಆಲ್ ದ ಲಾ ದ work what the Mendel has done. They will be systematically presented as a principles of inheritance given by the Mendel ಅಂತ ನಮಗೆ ಮೆಂಡಲ್ಸ್ 3 law ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಎಲ್ಲಾನು ಇವರೇ ಪ್ರೆಸೆಂಟ್ ಮಾಡಿರೋದು. ಇಟ್ ಈಸ್ ಬೇಸ್ಡ್ ಆನ್ ದ ಮೆಂಡಲ್ ವರ್ಕ್ ಓನ್ಲಿ. ಸೊ ದಿಸ್ ಈಸ್ ಆಲ್ಸೋ ದ ಕ್ವಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಹೂ ರೀಡಿಸ್ಕವರ್ಡ್ ದ ಮೆಂಡಲ್ ಲಾ ಅಥವಾ ನಿಯೋ ಮೆಂಡಲಿಸಮ್ ಯಾರು ಕೊಟ್ಟಿದ್ದಾರೆ? 3 ಸೈಂಟಿಸ್ಟ್, ಉಗೋ ಡಿವೆರಿಸ್, ಕಾರ್ಲ್ ಕೊರೆನ್ಸ್, Erich van Teschmark are the 3 scientists where they rediscovered Mendel laws and they showed the importance of Mendelism. So these are the reasons why Mendel failed to be recognized. ಅವನ ಡೆತ್ ಆಗಿ 16 years ಆದಮೇಲೆ ನಾವು ಮೆಂಡಲ್ದ ಲಾನ ಮೆಂಡಲ್ ವರ್ಕ್ನ ನಾವು ರೆಕಗ್ನೈಸ್ ಮಾಡಿದ್ದೀವಿ. Second, this is rediscovered by the 3 scientists, Hugo de Veris, Carl Correns and van Teschmark students. Now, after this rediscovery ಆದಮೇಲೆ one more important discovery as done by the Sutton and Boveri, Walter Sutton, Theodor Boveri in 1902. They were successfully given the law or a theory what we call it as chromosomal theory of inheritance. ಸುಟಾನ್ ಆ್ಯಂಡ್ ಬೊವೇರಿ, ವಾಲ್ಟರ್ ಸುಟಾನ್ ಆ್ಯಂಡ್ ಥಿಯೋಡರ್ ಬೊವೇರಿ ಏನು ಮಾಡಿದ್ದಾರೆ? ದೇ ವೇರ್ ಸ್ಟಡಿಂಗ್ ದ ಸೆಲ್ಸ್ ಆ್ಯಂಡ್ ಸೆಲ್ ಡಿವಿಷನ್ ಆಫ್ ಪ್ಲಾಂಟ್ ಸೆಲ್. ಬೈ ದ ಟೈಮ್ ಮೆಂಡಲ್ ವರ್ಕ್ ಮಾಡುವಾಗ ಮೈಕ್ರೋಸ್ಕೋಪ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಬೈ ದ ಟೈಮ್ 1900 ಮೈಕ್ರೋಸ್ಕೋಪ್ ಡೆವಲಪ್ ಆಗಿತ್ತು, ಸೊಫ್ಯಾಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಸಿಕ್ಕಿತ್ತು. ಸೊ ಸೈಂಟಿಸ್ಟ್ ವೇರ್ ಸ್ಟಾರ್ಟೆಡ್ ಟು ಸಿ ದ ಸೆಲ್, ಅಬ್ಸರ್ವ್ ದ ಸೆಲ್ ಅಂಡರ್ ದ ಮೈಕ್ರೋಸ್ಕೋಪ್. ಇವರಿಬ್ಬರು ಕೂಡ ದೇ ವೇರ್ ಸ್ಟಡಿಂಗ್ ದ ಸೆಲ್ಸ್ ಅಂಡರ್ ದಿ ಮೈಕ್ರೋಸ್ಕೋಪ್. ಸೆಲ್ ಯಾವ ಥರ ಡಿವಿಷನ್ ಆಗುತ್ತೆ ಅಂತ ನೋಡ್ತಾ ಇದ್ದಾಗ ದೇ ವಿಲ್ ಕಮ್ ಅಕ್ರಾಸ್ inside nucleus some molecules will develop. They will take the color and appeared colored bodies. So chromo means color, zome means body. Colored body name was given by Waldeyer to the chromosome. ಸೊ ಸೆಲ್ ಡಿವಿಷನ್ ಆಗುವಾಗ ನ್ಯೂಕ್ಲಿಯಸ್ಸಲ್ಲಿ ಆಗ್ತಕ್ಕಂಥ ಚೇಂಜಸ್ಸಿಂದ ಏನು ಗೊತ್ತಾಯ್ತಂದರೆ ಈ ಕ್ರೋಮೋಸೋಮ್ಸ್ ಆರ್ ದ ವೆಹಿಕಲ್ಸ್ ಆಫ್ ಹೆರಿಡಿಟಿ. ದೇ ವಿಲ್ ಟ್ರಾನ್ಸ್ಫರ್ ದ ಕ್ಯಾರೆಕ್ಟರ್ಸ್. ಇನ್ಫ್ಯಾಕ್ಟ್ ಕ್ರೋಮೋಸೋಮ್ ಬಿಹೇವ್ ಸಿಮಿಲರ್ ಟು ದ ಮೆಂಡಲ್ಸ್ ಫ್ಯಾಕ್ಟರ್ಸ್ ಅಪಿಯರ್ಸ್ ಇನ್ ದ ಪೇರ್, chromosomes kuda appears in the pair and they are going to transfer the character. So what are the postulates given by the chromosomal theory of inheritance by Walter and Sutton? We will discuss here, students. ಸೊ ಇದನ್ನು ಕೂಡ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಎರಡಲ್ಲೂ ಕೇಳ್ಬೋದು. ಇಲ್ಲಿ ವೆರಿ ಸಿಂಪಲ್ ಏನದಂದರೆ ಯು ಜಸ್ಟ್ ನೀಡ್ ಟು ರಿಮೆಂಬರ್ ಈ ಪಾಸ್ಚುಲೇಟ್ಸ್ ಏನೆಲ್ಲ ಪಾಸ್ಚುಲೇಟ್ಸ್ ಕೊಟ್ಟಿದ್ದಾರಲ್ಲ ಅಷ್ಟು ಪಾಸ್ಚುಲೇಟ್ಸ್ ಬರೆದ್ರೆ ದಟ್ಸ್ ಇನಫ್ ಸ್ಟೂಡೆಂಟ್ಸ್. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಈಸ್ ಗಿವನ್ ಬೈ ವಾಲ್ಟರ್, that is Walter Sutton and Theodor Boveri in 1902. What they said is, they said that the pairing and separation of pair of chromosomes lead to the segregation of pair of factors they carried. So ಈ ಪೇರ್ ಆಫ್ ಫ್ಯಾಕ್ಟರ್ಸ್ ಇಲ್ಲಿ ಏನದವಲ್ಲ ಇವು ಕ್ರೋಮೋಸೋಮ್ ಮೇಲ್ಗಡೆ ಇರ್ತಾವ. ಈ ಪೇರಿಂಗ್ ಮತ್ತು ಸಪರೇಷನ್ ಗೆಮೆಟ್ ಫಾರ್ಮ್ ಆಗ ಕ್ರೋಮೋಸೋಮ್ ಆಫ್ ಆಗ್ತದೆ. ಈ ಕಡೆ ಒಂದು ಹ್ಯಾಪ್ಲಾಯ್ಡ್ ಸೆಟ್, ಈ ಕಡೆ ಒಂದು ಹ್ಯಾಪ್ಲಾಯ್ಡ್ ಸೆಟ್ ಬರ್ತದೆ. ಸೊ ಪೇರಿಂಗ್ ಮತ್ತು ಸೆಗ್ರಿಗೇಷನ್ನು ಆಫ್ ದ ಕ್ರೋಮೋಸೋಮ್ ಯಾವಾಗ ಆಗ್ತಾ ಇರ್ತದೆ, ಅಟ್ ದ ಸೇಮ್ ಟೈಮ್ ಮೆಂಡೇಲಿಯನ್ ಫ್ಯಾಕ್ಟರ್ಸ್ ಕೂಡ ಪೇರ್ ಆಗ್ತಾವ ಮತ್ತು ಸೆಗ್ರಿಗೇಟ್ ಆಗ್ತಾವ. So they said that the pairing and separation of pair of chromosomes lead to segregation of pair of factors they carried. Sutton united chromosomal segregation with the Mendel principle and called it as chromosomal theory of ಇನ್ಹೆರಿಟೆನ್ಸ್. ಆವಾಗ ಮೆಂಡಲ್ ಲಾಸ್ ಮತ್ತೆ ಪ್ರೂವ್ ಆಗುತ್ತಾ ಹೋಗುತ್ತೆ. ಇಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಕೂಡ ವಿಲ್ ರೀಪ್ರೂವ್ ದ ಮೆಂಡಲ್ ಲಾ. ಸೊ ನಿಮಗೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅರ್ಥ ಆಗಬೇಕಂದ್ರೆ ಮಿಯೋಟಿಕ್ ಡಿವಿಷನ್ ಯಾವ ಥರ ಆಗ್ತದೆ ಅನ್ನೋದು ತಿಳ್ಕೊತ ಹೋಗ್ಬೇಕು ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಅ ಸೆಲ್ ಒಳಗಡೆ ಯು ಹ್ಯಾವ್ ಸೈಟೋಪ್ಲಾಸಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೊಕಾಂಡ್ರಿ ಆ್ಯಂಡ್ ಆಲ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಸೈಟೋಪ್ಲಾಸಮ್. ಆಮೇಲೆ ನ್ಯೂಕ್ಲಿಯಸ್ ಒಳಗಡೆ ವಿ ಹ್ಯಾವ್ ದ ನ್ಯೂಕ್ಲಿಯರ್ ಮಟೀರಿಯಲ್. ಯಾವಾಗ ಸೆಲ್ ಡಿವೈಡ್ ಆಗ್ತಾ ಇರಲ್ಲ ನ್ಯೂಕ್ಲಿಯರ್ ಮಟೀರಿಯಲ್
ಈ ಕ್ರೊಮ್ಯಾಟಿನ್ ಡಿಫ್ಯೂಸ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ವೆನ್ ವಿ ವಿಲ್ ಸೀಸ್ ಕ್ರೋಮೋಸೋಮ್ಸ್ ಇನ್ ದ ಸೆಲ್ ಅಂದರೆ ವೆನ್ ಸೆಲ್ ಈಸ್ ಪ್ರಿಪೇರಿಂಗ್ ಇಟ್ ಸೆಲ್ಫ್ ಫಾರ್ ದ ಡಿವಿಷನ್, ಯಾವಾಗ ಸೆಲ್ ಡಿವಿಷನ್ ಆಗ್ತಾ ಇರ್ತದೆ, ಎಟ್ ದಟ್ ಟೈಮ್ ಓನ್ಲಿ ದ ಕ್ರೊಮ್ಯಾಟಿನ್ ವಿಲ್ ಕಂಡೆನ್ಸ್ ಇಟ್ ಸೆಲ್ಫ್ ಆ್ಯಂಡ್ ಫಾರ್ಮ್ ಇನ್ ಟು ಕ್ರೋಮೋಸೋಮ್ and chromosome segregate into the parent cells. So next we will see that how exactly it is taking place. We will see here, students. See, chromosomes are vehicles of heredity. So vehicles of heredity anta yake helತೀವಿ ಅಂದರೆ these are the structures which are going to be transferred from parents to offsprings. So characters will be present on the chromosome. Characters are controlled by factors nothing but genes are present on the chromosomes, and chromosomes will be transferred from parents to offspring. So that's how the chromosomes, adike now chromosomes are called as vehicles of heredity. Two identical chromosomes form a homologous pair. ಈ ಹೋಮೋಲೋಗಸ್ ಪೇರ್ ಅಂದರೆ ಏನು? ಎರಡು ಐಡೆಂಟಿಕಲ್ ಅಂದರೆ ಸಿಮಿಲರ್ ಕ್ರೋಮೋಸೋಮ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಹೋಮೋಲೋಗಸ್ ಪೇರ್. ಹೆಂಗೆ ಹೋಮೋಲೋಗಸ್ ಪೇರ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಸ್ಟೂಡೆಂಟ್ಸ್. ಈ ಕ್ರೋಮೋಸೋಮ್ ಏನಿದೆ ಇದು ದಿಸ್ ಇಸ್ ಅ ಪೇರ್ ಆಫ್ ಕ್ರೋಮೋಸೋಮ್. ಇಲ್ಲಿ ಪೇರ್ ಆಫ್ ಕ್ರೋಮೋಸೋಮ್ ಅದ. ಈ ಪೇರ್ ಆಫ್ ಕ್ರೋಮೋಸೋಮ್ ನಮ್ಮ ಕಡೆ ಹೆಂಗೆ ಬಂದಿರ್ತದಂದರೆ ಒನ್ ಆಫ್ ವಿಲ್ ಕಮ್ ಫ್ರಮ್ ದ ಪ್ಯಾಟರ್ನಲ್ ಸೈಡ್, ಅನದರ್ ಒನ್ ಆಫ್ ವಿಲ್ ಕಮ್ ಫ್ರಮ್ ದ ಮ್ಯಾಟ್ರನಲ್ ಸೈಡ್. ಎರಡೂ ಸೇಮ್ ಇರ್ತಾವೆ. ಇಲ್ಲಿ ಯಾವ ಜೀನ್ ಅದ ಈ ಕಡೆನೂ ಅದೇ ಜೀನ್ ಇರ್ತದೆ, ಇಲ್ಲಿ ಯಾವ ಜೀನ್ ಅದ ಅದೇ ಜೀನ್ ಎರಡೂ ಕಡೆನೂ. ಇದು ಪೇರೆಂಟ್ ಕಡೆಯಿಂದ ಫಾದರ್ ಕಡೆಯಿಂದ ಬಂದಿರೋದು, ಇದು ಮದರ್ ಕಡೆಯಿಂದ ಬಂದಿರೋದು. ಫಾದರ್ ಕಡೆಯಿಂದ ಬಂದಿರೋದಕ್ಕೆ ಪ್ಯಾಟರ್ನಲ್ ಕ್ರೋಮೋಸೋಮ್ ಅಂತೀವಿ, ಈ ಮದರ್ ಕಡೆಯಿಂದ ಬಂದಿರೋದಕ್ಕೆ ಮ್ಯಾಟ್ರನಲ್. ಸೊ ಮ್ಯಾಟ್ರನಲ್ ಎರಡೂ ದೇ ವಿಲ್ ಗೆಟ್ paired together when the fertilization will occur. So this is from the mother and this one is from the father. So this is a gene for eye color, gene for enzyme A, gene for cytochrome. Any character ಗೆ ಅಲ್ಲಿ ಇದೂ ಜೀನ್ ಫಾದರ್ ಕಡೆಯಿಂದ ಬಂದಿರೋದು ದ ಸೇಮ್ ಐ ಕಲರ್ದೇ ಇದೆ, ಇದು ಮದರ್ ಕಡೆಯಿಂದ ಬಂದಿರೋದು ಐ ಕಲರ್. ಇವೆರಡರೊಳಗಡೆ ಯಾವುದು ಡಾಮಿನೆಂಟ್ ಇರ್ತದೋ ಆ ಕ್ಯಾರೆಕ್ಟರ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಹೋಮೋಲೋಗಸ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಅಂದರೆ ಔಟ್ರ್ ಈ ಫಾದರ್ ಕಡೆಯಿಂದ ಬಂದಿರೋ ಆಫ್, ಮದರ್ ಕಡೆಯಿಂದ ಬಂದಿರೋ ಆಫ್, ಅವೆರಡರ ಮೇಲ್ಗಡೆನೂ ಸೇಮ್ ಟೈಪ್ ಆಫ್ ಜೀನ್ಸ್ ಇರ್ತವೆ ಸ್ಟೂಡೆಂಟ್ಸ್. ಸೊ ನಮ್ಮದು ಫಸ್ಟ್ ಕ್ರೋಮೋಸೋಮ್, ಈ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಕ್ರೋಮೋಸೋಮ್ ಅದಂತ ಇಟ್ಕೊಡ್ರಿ, ಅದು ಪೇರ್ ಹೆಂಗಾಗಿರ್ತದೆ ಅಂದರೆ ಒನ್ ಸೈಡ್ ಫ್ರಮ್ ದ ಫಾದರ್, ಅನದರ್ ಸೈಡ್ ಫ್ರಮ್ ದ ಮದರ್, ಎರಡೂ ಕೂಡ್ಬಿಟ್ಟೆ ಹೋಮೋಲೋಗಸ್ ಪೇರ್ ಆಫ್ ದ ಕ್ರೋಮೋಸೋಮ್ ಆಗ್ತದೆ. ಸೊ ಈ ಪ್ಯಾಟರ್ನಲ್ ಕ್ರೋಮೋಸೋಮ್ ಮಲ್ಟಿಪ್ಲೈ ಆಗೋದು ರಿಪ್ಲಿಕೇಶನ್ ಆಗುವಾಗ, ಮ್ಯಾಟ್ರನಲ್ ಕ್ರೋಮೋಸೋಮ್ ಕೂಡ ಮಲ್ಟಿಪ್ಲೈ ಆಗೋದು ರಿಪ್ಲಿಕೇಶನ್ ಆಗುವಾಗ. ಇದರೊಳಗೆ ಏನು ಎರಡು ಕ್ರೋಮೋಸೋಮ್ ಅದು ರಿಪ್ಲಿಕೇಶನ್ ಆದಮೇಲೆ ಏನು ಎರಡು ಕ್ರೊಮ್ಯಾಟಿಡ್ಸ್ ಇರ್ತಾವಲ್ಲ ಅದಕ್ಕೆ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತೀವಿ. ಸೊ ಇದು ಇವೆರಡಕ್ಕೂ ನಾವು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತೀವಿ. ಇದು ಮತ್ತು ಇದಕ್ಕೆ ಇದ್ರದ್ದೊಂದು ಕ್ರೊಮ್ಯಾಟಿಡ್, ಇದ್ರದ್ದೊಂದು ಕ್ರೊಮ್ಯಾಟಿಡ್ಗೆ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತೀವಿ. ಸೊ ದೀಸ್ ಟು ಆರ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. If we take this one and this one here, then we can say it as a non-sister chromatids. ನಿಮಗೊಂದು ಕಾನ್ಸೆಪ್ಟ್ ಏನು ಗೊತ್ತಾಗಬೇಕಂದ್ರೆ, ಟೂ ಐಡೆಂಟಿಕಲ್ ಕ್ರೋಮೋಸೋಮ್ ಫಾರ್ಮ್ ಎ ಹೋಮೋಲೋಗಸ್ ಪೇರ್. ಸೊ ಫಾದರಿಂದ ಬಂದಿರೋದು ಮತ್ತು ಮದರಿಂದ ಬಂದಿರೋದು ಎರಡೂ ಕೂಡ್ಬಿಟ್ಟು ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್ ಐಡೆಂಟಿಕಲ್. ಯಾಕಂದರೆ ಇಲ್ಲಿರ್ತಕ್ಕಂಥ ಜೀನ್ಸೇ ಇಲ್ಲೂ ಇರ್ತಾವೆ. So identical chromosomes combine together to form a homologous pair of chromosomes, students. So chromosomal theory of inheritance is proposed by Walter Sutton and Theodore Boveri. They said that the pairing and separation of pair of chromosome lead to the segregation of a pair of factors. ಯಾವಾಗ ಎರಡು ಕ್ರೋಮೋಸೋಮ್ ಕೂಡ್ತವ ಆ ಫ್ಯಾಕ್ಟರ್ಸ್ ಪೇರ್ ಆಗ್ತವ, ಯಾವಾಗ ಎರಡು ಕ್ರೋಮೋಸೋಮ್ ಸಪ್ರೇಟ್ ಆಗ್ತವ ಫ್ಯಾಕ್ಟರ್ಸ್ ಕೂಡ ಸಪ್ರೇಟ್ ಆಗ್ತವ. ಅಂದರೆ ಫ್ಯಾಕ್ಟರ್ಸ್ ಕ್ರೋಮೋಸೋಮ್ ಥರನೇ ಬಿಹೇವ್ ಮಾಡ್ತವ. ಇನ್ಫ್ಯಾಕ್ಟ್ ಫ್ಯಾಕ್ಟರ್ಸ್ ಅಂದರೆ ಜೀನ್ಸ್, ದೇ ಆರ್ ಪ್ರೆಸೆಂಟ್ ಆನ್ ಕ್ರೋಮೋಸೋಮ್ಸ್. ಸೊ ಇವಾಗ ನಾವು ಮೆಂಡಲ್ ಹೇಳಿದ್ದು ಫಿಸಿಕಲ್ ಬೇಸಸ್ ಮೆಂಡಲ್ ಏನು ಐಡೆಂಟಿಫೈ ಮಾಡಿರಲ್ಲ ಎಲ್ಲಿ ಫ್ಯಾಕ್ಟರ್ಸ್ ಇರ್ತಾವಂತ, ನೌ ವಿ ಕ್ಯಾನ್ ಸೇ ದಟ್ ದ ಫ್ಯಾಕ್ಟರ್ಸ್ ಆರ್ ಪ್ರೆಸೆಂಟ್ ಆನ್ chromosomes. Yes. Now, so how exactly the chromosomes are vehicles of heredity? Two identical chromosomes form a homologous pair. Homologous pairs get segregated during gamete formation. ಸೊ ಯಾವ ಥರ ಸಪ್ರೇಟ್ ಆಗುತ್ತೆ ಗ್ಯಾಮೆಟ್ ಫಾರ್ಮೇಷನ್ ಆಗಕ್ಕಲ್ಕ ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಸ್ಟೂಡೆಂಟ್ಸ್. ಫಸ್ಟ್
ನಿಮಗೆ ಇದು ಮಿಯೋಸಿಸ್. ನೀವು ಫಸ್ಟ್ ಇಯರಲ್ಲಿ ಸೆಲ್ ಸೈಕಲ್ ಚೆನ್ನಾಗಿ ಓದ್ಕೊಂಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಅರ್ಥ ಆಗದೇ ಇದ್ರೂ ಕೂಡ ಇನ್ನೊಮ್ಮೆ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಕತ್ತೀನಿ. ಸೆಲ್ ಸೈಕಲ್ ಅಂದ್ರೆ ಏನು? ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವಿಚ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಸೆಲ್ ವೇರ್ ಸೆಲ್ ವಿಲ್ ಪ್ರಿಪೇರ್ ಇಟ್ ಸೆಲ್ಫ್ ಫಾರ್ ದ ಸೆಲ್ ಡಿವಿಷನ್. ಸೆಲ್ಲಿಗೆ ಡಿವಿಷನ್ಗೆ ಪ್ರಿಪೇರ್ ಆಗುವಾಗ ಏನೆಲ್ಲ ಬದಲಾವಣೆಗಳಾಗ್ತವೆ ಅವೆಲ್ಲ ಇವೆಂಟ್ಸ್ನ ಟುಗೆದರ್ ಆಗಿ ನಾವು ಸೆಲ್ ಸೈಕಲ್ ಅಂತೀವಿ. ಸೆಲ್ ಸೈಕಲ್ ಒಳಗೆ ನಮ್ಗೆ ಭಾಳ ಕ್ಲಿಯರಾಗಿ ಗೊತ್ತದ. ದೇರ್ ಆರ್ ಟೋಟಲಿ ವಾಟ್ ವಿ ಹ್ಯಾವ್ ಇಸ್ ದ 4 phases. G1 phase, S phase ಇಲ್ಲಿ ಬರ್ದಿಲ್ಲ, ಮಿಡಲಲ್ಲಿ S phase ಇರುತ್ತೆ. ದೆನ್ G2 phase, M phase ಅಂತೀವಿ, ಅಂದರೆ ಮೈಟೋಸಿಸ್ ಅಥವಾ ಮಿಯೋಸಿಸ್ ಏನಾದರೂ ಆಗ್ತಿರ್ಬೋದು. M phase ಇವ್ನು 4 ಕೂಡ್ಬಿಟ್ಟು ನಾವು ಒಂದು ಸೈಕಲ್ ರೂಪದಾಗ ಫಸ್ಟ್ ಇಯರ್ದಾಗ ಓದ್ಕೊಂಡಿವಿ, ಸೆಲ್ ಸೈಕಲ್ ಅಂತ ಹೇಳ್ತೀವಿ. G1 ಫೇಸ್ ಒಳಗೆ ಪ್ರೋಟೀನ್ಸ್ ಏನೇನು ಬೇಕು ಎಲ್ಲ ಸಿಂಥಸೈಸ್ ಆಗ್ತಾವ. ಎಸ್ ಫೇಸ್ ಒಳಗೆ, ಎಸ್ ಫೇಸ್ ಅಂದ್ರೇನು? ಸಿಂಥೆಟಿಕ್ ಫೇಸ್. ಎಸ್ ಫೇಸ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್? ಸಿಂಥೆಟಿಕ್ ಫೇಸ್. ಈ ಸಿಂಥೆಟಿಕ್ ಫೇಸಲ್ಲಿ ಟೋಟಲ್ ಅಮೌಂಟ್ ಆಫ್ DNA ವಿಲ್ ಇನ್ಕ್ರೀಸ್. ನಾವು ಯೂಶ್ವಲಿ ಕ್ರೋಮೋಸೋಮ್ ಸಿಂಥಸಿಸ್ ಆಗ್ತದೆ ಅಂತೀವಿ. ಕ್ರೋಮೋಸೋಮ್ ಸಿಂಥಸಿಸ್ ಆಗಲ್ಲ, ನಂಬರ್ ಆಫ್ ಕ್ರೋಮೋಸೋಮ್ ರಿಮೇನ್ಸ್ ಸೇಮ್ ಬಟ್ ಅಮೌಂಟ್ ಆಫ್ DNA ವಿಲ್ ಇನ್ಕ್ರೀಸ್. ಅಂದರೆ ಒಂದು ಕ್ರೋಮೋಸೋಮ್ ಒಳಗೆ 2 ಚೈನ್ ಆಫ್ ದ DNA ಇರ್ತದೆ. ಸೊ ಇದೊಂದು ಕ್ರೋಮೋಸೋಮ್ ಅದಂತ ಇಟ್ಕೊಳ್ರಿ, ಇದು ಒಂದು ಚೈನ್, ಇದು ಒಂದು ಚೈನ್, ಎರಡು ಕೂಡ್ಬಿಟ್ಟು ಇಲ್ಲಿ ಒಂದು ಪೇರ್ ಆಗ್ಯದ. ಸೊ ಇದು ಒಂದು ಚೈನ್, ಇದು ಒಂದು ಚೈನ್. ದಿಸ್ ಇಸ್ 1 pair ಆಫ್ ಕ್ರೋಮೋಸೋಮ್. ದೇ ಹ್ಯಾವ್ 2 chains ಆಫ್ DNA. ಹೌದಾ? ಸೊ ಇಲ್ಲಿ 1 pair ಆಫ್ ದ ಕ್ರೋಮೋಸೋಮ್ ಇರೋದು, 2 chains ಆಫ್ ದ DNA ಇರೋದು, 4 chains ಆಫ್ ದ DNA ಆಗ್ತದೆ ಇಲ್ಲಿ ಮಿಡಲ್ ಒಳಗೆ, ಎಸ್ ಫೇಸ್ ಒಳಗೆ. ಮಿಡಲ್ ಎಸ್ ಫೇಸ್ ಒಳಗೆ ಸಿಂಥಸಿಸ್ ಆಫ್ ಕ್ರೋಮೋಸೋಮ್ ಆಗೋದಿಲ್ಲ, ಸಿಂಥಸಿಸ್ ಆಫ್ DNA ಆಗ್ತದೆ. ನಂಬರ್ ಆಫ್ ಕ್ರೋಮೋಸೋಮ್ಸ್ ರಿಮೇನ್ ಸೇಮ್ ಬಟ್ DNA ವಿಲ್ ಬಿ ಡಬಲ್ಡ್. ಸೊ ಈ ಡಬಲ್ ಆಗಿರ್ತಕ್ಕಂಥ DNA ಏನಾಗುತ್ತಾ, ಮಿಯೋಸಿಸ್ 1 ಒಳಗನೆ ರಿಡಕ್ಷನ್ ಡಿವಿಷನ್ ಆಗ್ತದೆ. ಮಿಯೋಸಿಸ್ ಅಂದರೆ ಏನು ಸ್ಟೂಡೆಂಟ್ಸ್? ರಿಡಕ್ಷನ್ ಡಿವಿಷನ್. ರಿಡಕ್ಷನ್ ಡಿವಿಷನ್ ಅಂದರೆ ಡಿಪ್ಲಾಯ್ಡ್ ಇರ್ತಕ್ಕಂಥ ಸೆಲ್ಲು ಹೆಪ್ಲಾಯ್ಡ್ ಆಗೋದು. ಡಿಪ್ಲಾಯ್ಡ್ ಅಂದರೆ 2, ಅಂದರೆ ಪೇರ್ ಆಫ್ ದ ಕ್ರೋಮೋಸೋಮ್ ಇರೋವು ಸಿಂಗಲ್ ಕ್ರೋಮೋಸೋಮ್ ಆಗ್ತವೆ. ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಇಯರ್. ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್ ದೇ ಗೆಟ್ ಸೆಗ್ರಿಗೇಟ್. ಇವೆರಡನ್ನು ಸಪ್ರೇಟ್ ಮಾಡಿದ ನಂತರ ದೇ ವಿಲ್ ಮೂವ್ ಟು ದ ಮಿಯೋಸಿಸ್ 2. ಮಿಯೋಸಿಸ್ 2 ಹೋದಾಗ ನಮಗೆ ಮಿಯೋಸಿಸ್ 2ದಲ್ಲಿ ಮತ್ತೆ ಒಂದು ಸೆಲ್ ಡಿವಿಷನ್ ಆಗಿ ಜರ್ಮ್ ಸೆಲ್ಸ್ ಬರ್ತವೆ. ನೌ ಜರ್ಮ್ ಸೆಲ್ಸ್ ದೇ ಹ್ಯಾವ್ ಹೆಪ್ಲಾಯ್ಡ್ ಸೆಲ್ಸ್. ಸೊ ಇಲ್ಲಿ ಸ್ಟಾರ್ಟ್ ಆಗಿರೋದು ಡಿಪ್ಲಾಯ್ಡ್ ಸೆಲ್ಲಿಂದ, ಫಾರ್ಮ್ ಆಗೋದು ಹೆಪ್ಲಾಯ್ಡ್ ಸೆಲ್. 2n ಇರೋದು n ಆಗೋದ್ರಿಂದ ಮಿಯೋಟಿಕ್ ಡಿವಿಷನ್ನ ರಿಡಕ್ಷನ್ ಡಿವಿಷನ್ ಅಂತೀವಿ. ಯಾಕಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆರ್ ರೆಡ್ಯೂಸ್ಡ್. ಕೀಪ್ ಇನ್ ಮೈಂಡ್, ವೆನ್ ಡು ವಿ ವಿಲ್ ಸಿ ದ ರಿಡಕ್ಷನ್ ಆಫ್ ಕ್ರೋಮೋಸೋಮ್ಸ್? ಈ ರಿಡಕ್ಷನ್ ಆಫ್ ಕ್ರೋಮೋಸೋಮ್ಸ್ ಯಾವಾಗ ಆಗ್ತದಂತ ಕಾಮನ್ ಕ್ವಶನ್ ಕೇಳ್ತಾರೆ. ಮಿಯೋಸಿಸ್ 1 ಆಗುತ್ತಾ, ಮಿಯೋಸಿಸ್ 2 ಆಗುತ್ತಾ? ದಿಸ್ ಈಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಇನ್ ದ ಮಿಯೋಸಿಸ್ 1 ಸ್ಟೂಡೆಂಟ್ಸ್. ಕೀಪ್ ಇನ್ ಮೈಂಡ್, ಡಿಪ್ಲಾಯ್ಡ್ ಇರ್ತಕ್ಕಂಥದ್ದು ಹೆಪ್ಲಾಯ್ಡ್ ಸೆಲ್ ಆಗೋದು ಮಿಯೋಸಿಸ್ 1 ಆಗ್ತದೆ. ಮಿಯೋಸಿಸ್ 2ದಲ್ಲಿ ಹೆಪ್ಲಾಯ್ಡ್ ಇರ್ತಕ್ಕಂಥ ಸೆಲ್ಲೇ ಮತ್ತೆ 2 ಹೆಪ್ಲಾಯ್ಡ್ ಸೆಲ್ಸ್, ಅಂದರೆ ಸೇಮ್ ಟೈಪ್ ಆಫ್ ದ ಸೆಲ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ನಾವು ಮಿಯೋಸಿಸ್ 2 ಈಸ್ ಸಿಮಿಲರ್ ಟು ದ ಮೈಟೋಸಿಸ್ ಕೂಡ ಅಂತೀವಿ. ಸೊ ಇಲ್ಲಿ ಮೆಟಾಫೇಸ್ ಅನ್ನೊಳಗೆ, ಇಲ್ಲಿ ಮೆಟಾಫೇಸಲ್ಲಿ ಏನಾಗುತ್ತೆ, ಆಲ್ ದ ಕ್ರೋಮೋಸೋಮ್ಸ್ ಆರ್ ಗೋಯಿಂಗ್ ಟು ಬಿ ಅರೇಂಜ್ಡ್ ಆನ್ ದ ಸೆಂಟರ್. ಆಮೇಲೆ ದೇ ವಿಲ್ ಬಿ ಗೆಟ್ ಸೆಗ್ರಿಗೇಟೆಡ್ ಇನ್ ದ ಎನಾಫೇಸ್ 1. ಎನಾಫೇಸ್ 1 ಆದಮೇಲೆ ಮೆಟಾಫೇಸ್ 2 ಒಳಗೆ ಮತ್ತೆ ಸೆಗ್ರಿಗೇಷನ್ ಆಗಿ haploid set of chromosomes, they are going to be transferred to the gametes. So this is what we will find. ಇಲ್ಲಿ ಏನಂತಾನೆ ಸುಟಾನ್ ಆ್ಯಂಡ್ ಬೌವರಿ ಏನು ಹೇಳ್ತಾರೆ, ಕ್ರೋಮೋಸೋಮ್ಸ್ ಪೇರ್ ಆಗ್ತವ, ಕ್ರೋಮೋಸೋಮ್ಸ್ ಸಪ್ರೇಟ್ ಆಗ್ತಾವೆ, ಸೆಗ್ರಿಗೇಷನ್ ಆಗ್ತವೆ, ಹೆಪ್ಲಾಯ್ಡ್ ಆಗ್ತಾವೆ. ಕ್ರೋಮೋಸೋಮ್ ಮೇಲ್ಗಡೆನೆ ಫ್ಯಾಕ್ಟರ್ಸ್ ಇರೋದ್ರಿಂದ ಫ್ಯಾಕ್ಟರ್ಸ್ ಕೂಡ ಸೆಗ್ರಿಗೇಟ್ ಆಗ್ತವೆ. ಅದನ್ನೇ ಮೆಂಡಲ್ ಏನು ಹೇಳಿದ, ಲಾ ಆಫ್ ಸೆಗ್ರಿಗೇಷನ್ ಒಳಗೆ ಫ್ಯಾಕ್ಟರ್ಸ್ ದೇ ಡು ನಾಟ್ ಬ್ಲೆಂಡ್ ಆರ್ ಮಿಕ್ಸ್, ದೇ ಗೆಟ್ ಸೆಗ್ರಿಗೇಟ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಅಂತ ಹೇಳಿದ್ದ. ಬಟ್ ಅದನ್ನು ಮೈಕ್ರೋಸ್ಕೋಪ್ ಇಲ್ಲದೆ ಇರೋದ್ರಿಂದ ಈ ಡಿಂಟ್ ಪ್ರೂವ್ಡ್ ವೇರ್ ದ ಫ್ಯಾಕ್ಟರ್ಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಹೌ ದೇ ಗೋಯಿಂಗ್ ಟು ಸೆಗ್ರಿಗೇಟ್ ಅಂತ. ಬಟ್ ಇಲ್ಲಿ ಸುಟಾನ್ ಆ್ಯಂಡ್ ಬೌವರಿ ದೇ ಅಬ್ಸರ್ವ್ಡ್ ಅಂಡರ್ ದ ಮೈಕ್ರೋಸ್ಕೋಪ್, ದೇ ಹ್ಯಾವ್ ಸೀನ್ ದ ಚೇಂಜಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಆ್ಯಂಡ್ ದೇ ಹ್ಯಾವ್ ಗಿವನ್ ದ ಫಾಲೋಯಿಂಗ್ ಪಾಸ್ಟುಲೇಟ್ಸ್. So chromosomes are vehicles of heredity. 2 identical chromosomes form homologous pair. Homologous pair segregate during formation of gametes. So ishtu postulates ನೀವು ಬರೆದ್ರೆ that's enough students. So this much of postulates what they have given here. ಈ 3 ಮತ್ತೆ ಇದು 2 postulates, 3ನೇ postulate. That's the third postulate ಏನು ಹೇಳ್ತದ, ಇಂಡಿಪೆಂಡೆಂಟ್ ಪೇರ್ ಸೆಗ್ರಿಗೇಟ್ ಇಂಡಿಪೆಂಡೆಂಟ್ಲಿ. ಅದನ್ನು ಕೂಡ ಮೆಂಡಲ್ ಹೇಳಿದ್ದಾನೆ.
ಸೊ ಈಚ್ ಪೇರ್ ಆಫ್ ದ ಫ್ಯಾಕ್ಟರ್ಸ್ ಏನದವ, ದ ಪ್ರೊಬ್ಯಾಬಿಲಿಟಿ 1, ಪ್ರೊಬ್ಯಾಬಿಲಿಟಿ 2 ಯು ಸಿ ಇಯರ್ ವಿ ಹವ್ ಡನ್ ಆಲ್ರೆಡಿ. ಎ ಒಂದೇ ಕಡೆನೇ ಬರ್ಬೋದು, ಅಥವಾ ಎ ಬಿ ಬರ್ಬೋದು, ಎ ಬಿ ಬರ್ಬೋದು, ಸ್ಮಾಲ್ ಏನು ಬರ್ಬೋದು, ಅಥವಾ ವಿ ಕ್ಯಾನ್ ಹ್ಯಾವ್ 1A 1B ಇಯರ್, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ, then capital A small b, capital A small b. So the possibility, each of the pair of factors they are independent of each other. ಇದನ್ನೇ ನಾವು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತೀವಿ. ಸೊ ಈ ಒಂದೊಂದು ಕಲರ್ನು ಒಂದೊಂದು ಪೇರ್ ಆಫ್ ಕ್ರೋಮೋಸೋಮ್ಸ್ ಅದಾವ. ಈ ಕ್ರೋಮೋಸೋಮ್ಸ್ ಯಾವ ಕಡೆ ಬೇಕು ಆ ಕಡೆ ಸಪ್ರೇಟ್ ಆಗ್ತಾ ಹೋಗ್ಬೋದು. ದಿಸ್ ಈಸ್ ಅ ಪಾಸಿಬಿಲಿಟಿ 1 ಆ್ಯಂಡ್ ದಿಸ್ ಈಸ್ ಅ ಪಾಸಿಬಿಲಿಟಿ 2. ಇಲ್ಲಿ ರೆಡ್ ಕಲರ್ ಕ್ರೋಮೋಸೋಮ್ ಈ ಕಡೆ ಬಂದಿದೆ, ಗ್ರೀನ್ ಕಲರ್ ಕ್ರೋಮೋಸೋಮ್ ಇಲ್ಲಿ ಬಂದದ. ಸೊ ಸೆಗ್ರಿಗೇಷನ್ ಆಗುವಾಗ ದರ್ ಇಸ್ ಅ ಪಾಸಿಬಿಲಿಟಿ ದ್ಯಾಟ್ ರೆಡ್ ಕಲರ್ ಇಲ್ಲಿ ಬಂದು ಗ್ರೀನ್ ಕಲರ್ ಈ ಕಡೆ ಬರ್ಬೋದು. ಸೆಗ್ರಿಗೇಷನ್ ಇಲ್ಲೇ ಆಗುತ್ತೆ, ಮಿಯೋಸಿಸ್ 1 ಸೆಗ್ರಿಗೇಷನ್ ಆಗ್ತದೆ. ಸೊ ಮಿಯೋಸಿಸ್ 1 ಸೆಗ್ರಿಗೇಷನ್ ಆಗುವಾಗನೇ ಇಲ್ಲಿ ರೆಡ್ ಬಂದದ, ಇಲ್ಲಿ ಗ್ರೀನ್ ಬಂದರೆ ಇಲ್ಲಿ ರೆಡ್ ಬಂದಿದೆ. ಸೊ ದೀಸ್ ಆರ್ ದ ಪಾಸಿಬಿಲಿಟೀಸ್ ವಾಟ್ ದೇ ಆರ್ ಟ್ರೈಡ್ ಟು ಎಕ್ಸ್ಪ್ಲೇನ್ in what we call it as chromosomal theory of inheritance. So next is chromosomal theory of inheritance in a continuation of the Thomas and Morgan. So that Morgan experiment we will discuss later. First you will try to get it, students. Why did Mendel work remain unrecognized? And chromosomal theory of inheritance given by the Sutton and Boveri. ಈ 5 postulate, they said that the pairing and separation of pair of chromosomes lead to segregation of pair of factors they carried. ಕ್ರೋಮೋಸೋಮ್ ಮೇಲ್ಗಡೆ ಇರ್ತಕ್ಕಂಥ ಪೇರ್ ಆಫ್ ಫ್ಯಾಕ್ಟರ್ಸ್ ಕೂಡ ಕ್ರೋಮೋಸೋಮ್ ಯಾವಾಗ ಸಪ್ರೇಟ್ ಆಗ್ತವ, ಈ ಫ್ಯಾಕ್ಟರ್ಸ್ ಕೂಡ ಸಪ್ರೇಟ್ ಆಗ್ತವ. ಸುಟಾನ್ ಯುನೈಟೆಡ್ ದ ಕ್ರೋಮೋಸೋಮಲ್ ಸೆಗ್ರಿಗೇಷನ್ ವಿತ್ ದ ಮೆಂಡೆಲಿಯನ್ ಪ್ರಿನ್ಸಿಪಲ್ ಆ್ಯಂಡ್ ಕಾಲ್ಡ್ ಇಟ್ ಆಸ್ ಅ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಅಂದರೆ ಇವಾಗ ನಮಗೆ ಗೊತ್ತಾಗ್ತದ ಇನ್ಹೆರಿಟ್ ಆಗ್ತಕ್ಕಂಥ ಕ್ಯಾರೆಕ್ಟರ್ಸು ಕ್ರೋಮೋಸೋಮ್ ಮೇಲ್ಗಡೆಯಿಂದನೇ ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗಿಗೆ ಬರ್ತಾವ. because parents are going to transfer the characters through the gametes. What they carry mainly? They carry mainly the chromosomes. Gametes ಒಳಗೆ mainly nucleus intact ಇರ್ತದ, chromosomes transfer ಆಗ್ತವ. So chromosomes are vehicles of heredity. 2 identical chromosomes form a homologous pair. Homologous pair segregate during gamete formation. Independent pair segregate independently. ಇವೇನದವೆ, ದೀಸ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಸ್ಟೂಡೆಂಟ್ಸ್, ಇದು ಅಸೈನ್ಮೆಂಟ್ ಕ್ವಶನ್ ಇರ್ತದೆ. ರೈಟ್ ಡೌನ್ ದ ಪಾಸ್ಟುಲೇಟ್ಸ್ ಆಫ್ ದಿ ಸುಟಾನ್ ಆ್ಯಂಡ್ ಬೊವೇರಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇವೇನದವಲ್ಲ, ದೀಸ್ ಕೈಂಡ್ ಆಫ್ ಸೆಲ್ ಡಿವಿಷನ್ಸ್ ಏನು ಕೊಟ್ಟಿದ್ದಾರಲ್ಲ, ಯು ಜಸ್ಟ್ ಟ್ರೈ ಟು ಗೋ ಥ್ರೂ ಒನ್ ಮೋರ್ ಟೈಮ್ ಥ್ರೂ ದೀಸ್ ಸೆಲ್ ಡಿವಿಷನ್ಸ್ ಬೈ ಪಾಸಿಂಗ್ ದ ವಿಡಿಯೋ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ದೀಸ್ ಕ್ರೋಮೋಸೋಮ್ಸ್ ಆರ್ ಗೆಟಿಂಗ್ ಸೆಗ್ರಿಗೇಟಿಂಗ್. ಸೊ ಇಲ್ಲಿ ಇಂಡಿಪೆಂಡೆಂಟಾಗಿ ಸೆಗ್ರಿಗೇಟ್ ಆಗ್ಲಿಕ್ಕತ್ತವ. ಯಾವಾಗ ಕ್ರೋಮೋಸೋಮ್ ಸೆಗ್ರಿಗೇಟ್ ಆಗ್ತವ, ಅದರ ಮೇಲ್ಗಡೆ ಇರತಕ್ಕಂಥ ಕ್ಯಾರೆಕ್ಟರ್ಸ್ ಕೂಡ ಸೆಗ್ರಿಗೇಟ್ ಆಗ್ತವ. ಸ್ಟೂಡೆಂಟ್ಸ್, ನಿಮಗೆ ಈ ಕಾನ್ಸೆಪ್ಟ್ನು ಗೊತ್ತಿರಲಿ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್, ಎದಕ್ಕೆ ಮೆಂಡಲ್ ವರ್ಕ್ ಭಾಳಷ್ಟು ದಿವಸ ಅನ್ರೆಕಗ್ನೈಸ್ಡ್ ಇತ್ತು ಅನ್ನೋದಕ್ಕೆ ಕಾರಣ ಅಂದರೆ ದ ಕಮ್ಯುನಿಕೇಷನ್ ಎಟ್ ದಟ್ ಟೈಮ್ ವಾಸ್ ವೆರಿ ಹಾರ್ಡ್. ಆಮೇಲೆ ಜರ್ಮನ್ ಲ್ಯಾಂಗ್ವೇಜಲ್ಲಿ ಮೆಂಡಲ್ ಪೇಪರ್ ಪ್ರೊಡ್ಯೂಸ್ ಮಾಡಿದ್ದ. ಜರ್ಮನ್ ಲ್ಯಾಂಗ್ವೇಜ್ ಭಾಳ ಕಮ್ಮಿ ಜನ ಗೊತ್ತಿತ್ತು. ಆಮೇಲೆ ಅವನ ರಿಸಲ್ಟ್ಸ್ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಅಥವಾ ಈ ವಾಟ್ ವಿ ಕಾಲ್ಟ್ ಆಸ್ ಸ್ಟ್ಯಾಟಿಸ್ಟಿಕಲ್ ಅಪ್ರೋಚ್ ಇತ್ತು. ಅದು ಆ ಟೈಮಲ್ಲಿ ಯಾರಿಗೂ ಅರ್ಥ ಆಗಿದ್ದಿಲ್ಲ. ಈ ವಾಸ್ ವೆರಿ ಫಾರ್ವರ್ಡ್ ಎಟ್ ದಟ್ ಟೈಮ್ ಓನ್ಲಿ. ದ ಕಾನ್ಸೆಪ್ಟ್ ಆಫ್ ಜೀನ್ಸ್ ಆರ್ ಸ್ಟೇಬಲ್. ಅವನೇನು ಹೇಳ್ತಾ ಇದ್ದ, ಜೀನ್ಸ್ ಆರ್ ದ ಪೇರ್ ಆಫ್ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಕಂಟ್ರೋಲ್ ಅ ಕ್ಯಾರೆಕ್ಟರ್ ಅಂತಿದ್ದ. ಸೊ ದೆನ್ ವೈ ದ ಕ್ಯಾರೆಕ್ಟರ್ಸ್ ಗೆಟ್ ವೇರಿಯೇಷನ್. ಸೊ ಕೆಲವು ಜನ ಏನು ಕೇಳಿದ್ರು ಅಂದರೆ, ಎದಕ್ಕೆ ಆಫ್ ಸ್ಪ್ರಿಂಗ್ಸ್ ವಿಲ್ ಬಿ ನಾಟ್ ಸಿಮಿಲರ್ ಟು ದ ಪೇರೆಂಟ್, ಬಟ್ ಈ ವಾಸ್ ಅನೇಬಲ್ ಟು ಪ್ರೂವ್. ಹೆಂಗೆ ವೇರಿಯೇಷನ್ಸ್ ಬರ್ತಾವ ಅನ್ನೋದನ್ನು ಪ್ರೂವ್ ಮಾಡೋಕ್ಕಾಗಿದ್ದಿಲ್ಲ. ಎದಕ್ಕೆ ಪ್ರೂವ್ ಮಾಡೋಕ್ಕಾಗಿಲ್ಲ ನಾವು ನೆಕ್ಸ್ಟ್ ಓದ್ಕೋತೀವಿ. ನೆಕ್ಸ್ಟ್, ಈ ಕುಡ್ ನಾಟ್ ಗಿವ್ ಫಿಸಿಕಲ್ ಪ್ರೂಫ್. ಆಮೇಲೆ ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡ್ತಾವಂತ ಹೇಳ್ತಾನೆ, ಬಟ್ ಫ್ಯಾಕ್ಟರ್ಸ್ ಎಲ್ಲದವಂತ ಹೇಳೋದಿಲ್ಲ. ಆ ಫ್ಯಾಕ್ಟರ್ಸ್ ಜೀನ್ಸ್ ಅದಾವೆ, ಅವು ಕ್ರೋಮೋಸೋಮ್ ಒಳಗಿರ್ತಾವಂತ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸಲ್ಲಿ ಸುಟಾನ್ ಆ್ಯಂಡ್ ಬೊವೇರಿ ಪ್ರೂವ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್, ಓಕೆ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಕಂಟಿನ್ಯೂವೇಷನ್. That's what we call it as Thomas and Morgan very explained. Very important concept in genetics, what we call it as linkage and recombination. So in our next class, we'll discuss about linkage and recombination. So before to that, my assignment question for the today is, why did Mendel work remained unrecognized? First question. Second question, give the postulates of chromosomal theory of inheritance. ಯಾರು ಸೈಂಟಿಸ್ಟ್ ಕಂಡಿಡಿದಾರ ಮತ್ತು ಏನು ಪಾಸ್ಟುಲೇಟ್ಸ್ ಕೊಟ್ಟಿದ್ದಾರೆ ಅದನ್ನು ಬರೀಬೇಕು ಸ್ಟೂಡೆಂಟ್ಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್
we will discuss the chromosomal theory of inheritance. He worked on the Drosophila melanogaster. This is the most important organism in genetics, and this is the first animal used in a genetics. Okay, so further about this we will discuss in next class, students. Thank you.